ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಂಪುಟ ಪುನಾರಚನೆಗೆ ಸಿದ್ದರಾಮಯ್ಯವರು ಒಂದಷ್ಟು ಸಿದ್ಧತೆ ಮಾಡಿಕೊಳ್ಳಿ ಅಂದ್ರೆ ಸಚಿವ ಸಂಪುಟ ಪುನಾರಚನೆ ಆಗೋದಂತೂ ಖಾತ್ರಿ ಇದೆ. ಸಂಪುಟದಿಂದ ಕೈ ಬಿಡುವ ಬಗ್ಗೆ ಸಚಿವರಿಗೆ ಮುನ್ಸೂಚನೆ ಕೊಟ್ಟಿದ್ದಾರೆ. ಕೆಲವರು ಸಂಪುಟದಿಂದ ಹೊರಗೋದ ತಕ್ಷಣ ಅಸಮಾಧಾನಗೊಳ್ಳೋದೇ ಹೆಚ್ಚು. 2.5 ವರ್ಷದಿಂದ ಈಗ ನೀವು ಸಚಿವರಾಗಿದ್ದೀರಾ. ನಿಮ್ಮ ಕಾರ್ಯವೈಖರಿ ಬಗ್ಗೆ ಹೈಕಮಾಂಡ್ ಕೂಡ ಗಮನ ಹರಿಸಿದೆ. ಬಟ್ ಕೆಲವರು ಹೊಸಬರಿಗೆ ಅವಕಾಶ ಕೊಡಬೇಕಿದೆ, ಶಾಸಕರಿಗೆ. ಜೊತೆಗೆ ಅವರ ಕಾರ್ಯವೈಖರಿ ಕೂಡ ಚೆನ್ನಾಗಿದೆ ಅಂದರೆ ಅವರಿಗೂ ಕೂಡ ಸಪೋರ್ಟ್ ಮಾಡಬೇಕಲ್ಲ. ಹೀಗಾಗಿ ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೈಕಮಾಂಡ್ ಹೇಳಿರೋದ್ರಿಂದ ಸಿದ್ದರಾಮಯ್ಯನವರು ಕೂಡ ಈ ಬಗ್ಗೆ ನಿನ್ನೆ ಡಿನ್ನರ್ ಮೀಟಿಂಗ್ನಲ್ಲಿ ಚರ್ಚೆ ಮಾಡಿದ್ದಾರೆ. ಕೆಲವರು ತಮ್ಮ ಸ್ಥಾನಗಳನ್ನು ತ್ಯಾಗ ಮಾಡಬೇಕಾಗಿ ಬರುತ್ತೆ. ಯಾವುದಕ್ಕೂ ನೀವು ಮಾನಸಿಕವಾಗಿಯೇ ತಯಾರಾಗಿರಿ. ಹೈಕಮಾಂಡ್ ಒಪ್ತು ಅಂದರೆ ಡಿಸೆಂಬರ್ನಲ್ಲಿ ಸಂಪುಟ ಪುನಾರಚನೆ ಆಗುತ್ತೆ. ಕೈ ಬಿಡುವವರಿಗೆ ಪಕ್ಷದಲ್ಲಿ ಉನ್ನತ ಸ್ಥಾನಮಾನದ ಭರವಸೆಯನ್ನು ಕೂಡ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಹೀಗಾಗಿ ಯಾವುದೇ ಅಧಿಕಾರ ಶಾಶ್ವತ ಅಲ್ಲ, ಆದರೆ ಜನರ ಸೇವೆ ಬಹಳ ಮುಖ್ಯ ಅಂತೇಳಿ ಸಿದ್ದರಾಮಯ್ಯನವರು ಕಿವಿ ಮಾತು ಹೇಳೋದ್ರ ಮೂಲಕ ಸಚಿವರಿಗೆ ಮುನ್ಸೂಚನೆ ಕೊಟ್ಟಿದ್ದಾರೆ. ಇನ್ನು ಏನೆಲ್ಲ ಆಯಿತು ಡೀಟೇಲ್ಸ್ ಪಡ್ಕೊಳ್ಳೋಣ. ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್, ನಿನ್ನೆ ನಡೆದಂಥ ಡಿನ್ನರ್ ಪಾಲಿಟಿಕ್ಸ್ ಏನಿದೆ ಅಥವಾ ಡಿನ್ನರ್ ಮೀಟಿಂಗ್ ಏನಿದೆ, ಅಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬಂದಿದ್ದಾವೆ. ಒಂದು ವೇಳೆ ನಿಮ್ಮನ್ನ ಸಚಿವ ಸಂಪುಟದಿಂದ ತೆಗೆದುಹಾಕಿದ್ರು ಕೂಡ ಮಾನಸಿಕವಾಗಿ ನೀವು ಸಿದ್ಧರಾಗಬೇಕು ಅಂತ ಕೂಡ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹಾಗಾದ್ರೆ ಆ ರೀತಿ ಸಚಿವ ಸಂಪುಟದಿಂದ ಹೊರಗೆ ಬಂದ್ರೆ ಅವ್ರಿಗೆ ಏನು ಜವಾಬ್ದಾರಿಯನ್ನು ಕೊಡಲಾಗುತ್ತೆ? ಸಿದ್ದರಾಮಯ್ಯನವರು ಏನೆಲ್ಲ ಮಾಹಿತಿ ಕೊಟ್ಟರು ಸಚಿವರಿಗೆ? ನಿನ್ನೆ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ನಡೆದಂತಹ ಔತಣಕೂಟದ ಸಂದರ್ಭದಲ್ಲಿ ಸಚಿವರ ಜೊತೆ ಮುಖ್ಯಮಂತ್ರಿಗಳು 1-to-1 ಸಭೆಯನ್ನ ನಡೆಸಿದ್ರು. ಒಬ್ಬೊಬ್ಬ ಸಚಿವರ ಜೊತೆ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸುವ ಮೂಲಕ ಮುಂದಿನ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ನೀವು ಮಾನಸಿಕವಾಗಿ ಸಿದ್ಧರಾಗಿರ್ಬೇಕು. ಯಾಕೆಂದ್ರೆ ನಿಮ್ಮನ್ನೇ ಕೈ ಬಿಡ್ತೇವೆ ಅಂತೇಳಿ ಇಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೈಕಮಾಂಡ್ ಏನು ಈಗ ಪರ್ಫಾರ್ಮೆನ್ಸ್ ವರದಿಯನ್ನ ಪಡ್ಕೊಂಡಿದೆ, ಕೆಪಿಸಿಸಿ ಇಂದ ಏನು ವರದಿ ಸಲ್ಲಿಕೆ ಆಗಿದೆ, ಮತ್ತೆ ಹೈಕಮಾಂಡ್ ಒಂದು ತಂಡವನ್ನ ಕಳಿಸಿ ಏನು ವರದಿಯನ್ನ ಪಡ್ಕೊಂಡಿದ್ದಾರೆ, ಇಲಾಖಾವಾರು, ಕ್ಷೇತ್ರವಾರು, ಜಿಲ್ಲಾ ಮಟ್ಟದಲ್ಲಿ ಪಕ್ಷದ ಕಾರ್ಯಕರ್ತರು, ಮುಖಂಡರ ಜೊತೆ ಇರುವಂತಹ ಹೊಂದಾಣಿಕೆ, ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಯಾರನ್ನ ಕೈ ಬಿಡುತ್ತೆ, ಯಾರನ್ನ ಉಳಿಸ್ಕೊಳ್ಳುತ್ತೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಎಲ್ಲರ ಆಧಾರದ ಮೇಲೆ ಕೆಲವರನ್ನ ಕೈ ಬಿಡಬಹುದು. ಹಾಗಾಗಿ ಯಾವುದಕ್ಕೂ ಕೂಡ ನೀವು ಮಾನಸಿಕವಾಗಿ ಸಿದ್ಧರಾಗಿರಬೇಕು. ಮುಂದೆ ಯಾರನ್ನ ಕೈ ಬಿಡಲಾಗತ್ತೆ ಅವರನ್ನ ಪಕ್ಷದಲ್ಲಿ ಉನ್ನತ ಕಾರ್ಯಾಧ್ಯಕ್ಷ ಹುದ್ದೆಗೆ ತಂದು ಕೂರಿಸ್ತೇವೆ ಅನ್ನುವಂತ ಒಂದು ಭರವಸೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಯಾಕೆಂದ್ರೆ ಎಲ್ಲ ಸಚಿವರನ್ನು ಕೂಡ ಇಲ್ಲಿ ಬಹುತೇಕವಾಗಿ ಎಲ್ಲ ಹಿರಿಯ ಸಚಿವರನ್ನು ಕೈ ಬಿಡ್ತಾರೆ ಅಂತೇಳಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಿರಿಯ ಸಚಿವರಲ್ಲಿ ಕೆಲವರನ್ನ ಕೈ ಬಿಡುವಂತ ಸಾಧ್ಯತೆ ಇದೆ. ಆದ್ರೆ ಎಲ್ಲ ಸಚಿವರಿಗೂ ಕೂಡ ಅವರು ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ, ಯಾರನ್ನು ಬೇಕಾದ್ರೂ ಕೈ ಬಿಡಬಹುದು ಅಂತ ಹೇಳಿ. ಯಾಕಂದ್ರೆ ನಿಮ್ಮನ್ನೇ ಬಿಡ್ತಾರೆ ಅಂತ ಅವರೆಲ್ಲೂ ಯಾವ ಸಚಿವರಿಗೂ ಕೂಡ ಹೇಳಿಲ್ಲ. ಆದ್ರೆ ಯಾರನ್ನ ಕೈ ಬಿಡ್ತಾರೆ ಅದನ್ನ ಹೇಳೋದಕ್ಕೆ ಬರೋದಿಲ್ಲ, ನೀವು ರೆಡಿ ಆಗಿರ್ರಿ ಅನ್ನುವಂತ ಒಂದು ಸ್ಪಷ್ಟವಾದಂತ ಸಂದೇಶವನ್ನ ಸಚಿವರಿಗೆ ರವಾನೆ ಮಾಡಿದ್ದಾರೆ. ಹಾಗಾಗಿ ನವೆಂಬರ್ ಮಾಸಾಂತ್ಯ, ಡಿಸೆಂಬರ್ ಮೊದಲ ವಾರದಲ್ಲಿ ಏನು ಕ್ಯಾಬಿನೆಟ್ ರೀಶಫಲ್ ಆಗತ್ತೆ, ಆ ಸಂದರ್ಭದಲ್ಲಿ ಬಹುತೇಕವಾಗಿ 10 ರಿಂದ 15 ಜನ ಹಿರಿಯ ಸಚಿವರನ್ನ ಕೈ ಬಿಟ್ಟು ಆ ಜಾಗಕ್ಕೆ 3-4 ಬಾರಿ ಗೆದ್ದಂತವ್ರು, 4 ಬಾರಿ 5 ಬಾರಿ ಗೆದ್ದಂತವ್ರಿಗೆ ಅವಕಾಶವನ್ನ ಮಾಡಿಕೊಡುವಂತ ಒಂದು ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳಬಹುದು. ಯಾಕೆಂದ್ರೆ ಹೈಕಮಾಂಡ್ ನ ಸೂಚನೆಯ ಮೇಲೆಗೆ ಸಿದ್ದರಾಮಯ್ಯ ಅವರು ಈ ಒಂದು ಡಿನ್ನರ್ ಸಭೆಯನ್ನ ನಡೆಸಿರುವಂತದ್ದು. ಹಾಗಾಗಿ ಬಹುತೇಕ ಫಿಕ್ಸ್ ಸಂಪುಟ ಪುನರ್ರಚನೆ ಮಾಡುವಂತದ್ದು. ಆದ್ರೆ ಯಾರನ್ನ ಕೈ ಬಿಡ್ತಾರೆ ಅನ್ನುವಂಥದ್ದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬಹುತೇಕವಾಗಿ ಈಗಾಗಲೇ ಕೆಲವು ಹೆಸರುಗಳು ಕೂಡ ಮುಂಚೂಣಿಯಲ್ಲಿದೆ, ಯಾರನ್ನ ಕೈ ಬಿಡಬಹುದು ಅಂತೇಳಿ ಮುಂಚೂಣಿಯಲ್ಲಿ ಇದೆ. ಇಲಾಖೆಗೆ ಸರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ, ಸಮರ್ಥವಾಗಿ ಅವರು ಅಭಿವೃದ್ಧಿಯ ಕಡೆ ಗಮನವನ್ನ ಹರಿಸ್ತಾ ಇಲ್ಲ. ಜಿಲ್ಲಾ ಮಟ್ಟದಲ್ಲಿ ಆಗಿ ಮಾಡಿದ್ರು ಕೂಡ ಅಲ್ಲಿ ಮುಖಂಡರುಗಳ ಜೊತೆ ಸರಿಯಾದ ಒಂದು ಹೊಂದಾಣಿಕೆಯನ್ನ ಇಟ್ಕೊಂಡಿಲ್ಲ. ಇದು ಪಕ್ಷದ ಸಂಘಟನೆಯ ಮೇಲೂ ಕೂಡ ಪರಿಣಾಮವನ್ನ ಬೀರ್ತಾ ಇದೆ. ಪಕ್ಷವನ್ನ ಪ್ರತಿಪಕ್ಷಗಳ ಎದುರು ಸಮರ್ಥವಾಗಿ ವಾದ ಮಾಡ್ತಾ ಇಲ್ಲ, ಬಿಂಬಿಸ್ಕೊಳ್ತಾ ಇಲ್ಲ ಅನ್ನುವಂತ ಆರೋಪಗಳ ಮೇಲೆ ಅಂತವರನ್ನ ಕೈ ಬಿಡುವಂತ ಸಾಧ್ಯತೆಗಳಿದೆ. ಕೆಲವರು ಬೇರೆಯವರಿಗೆ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನ ಮಾಡ್ಕೊಡೋದಕ್ಕೆ ಒಂದಿಬ್ಬರು ಸಚಿವರನ್ನ ಕೈ ಬಿಡುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಈಗ ಮುನಿಯಪ್ಪ ಅವರನ್ನ ಕೈ ಬಿಟ್ರೆ ಅವರ ಪುತ್ರಿ ರೂಪಾ ಶಶಿಧರ್ ಅವ್ರಿಗೆ ಇಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಗತ್ತೆ. ಅಂತಹ ಸಂದರ್ಭದಲ್ಲಿ ಯಾವುದೇ ಅಸಮಾಧಾನಗಳು ಬರೋದಿಲ್ಲ. ಆದ್ರೆ ಏಕಾಏಕಿ
ಕೆಲಸ ಮಾಡುವಂತವರನ್ನು ಏನಾದ್ರೂ ಕೈ ಬಿಟ್ಟಿದ್ದೆ ಆದ್ರೆ ಸಹಜವಾಗಿ ಅಸಮಾಧಾನಗಳು ಹೆಚ್ಚಾಗತ್ತೆ. ಅವರು ಪಕ್ಷದಲ್ಲಿ ಉಳಿಬಹುದು ಅಥವಾ ನನ್ನನ್ನ ಕಿತ್ತಾಕಿದ್ರು ಅನ್ನುವಂತ ಕಾರಣಕ್ಕೆ ಬೇರೆ ಪಕ್ಷದ ಕಡೆ ಮುಖ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಇದು ಮುಂದೆ ಸರ್ಕಾರ ಮತ್ತೆ ಪಕ್ಷದ ಮೇಲೂ ಕೂಡ ವ್ಯತಿರಿಕ್ತವಾದಂತಹ ಪರಿಣಾಮವನ್ನ ಬೀರುತ್ತೆ. ಸೊ ಆ ಕಾರಣಕ್ಕೆ ಎಲ್ಲವನ್ನೂ ಕೂಡ ನೋಡ್ಕೊಂಡೆ ಹೈಕಮಾಂಡ್ ಪುನಾರಚನೆಗೆ ಕೈ ಹಾಕತ್ತೆ. ಈಗಾಗಲೇ ಕೆಲವರ ಹೆಸರನ್ನ ಏನು ಪಡ್ಕೊಂಡಿದೆ, ಅದರ ಆಧಾರದ ಮೇಲೆ ಸಂಪುಟ ಪುನಾರಚನೆಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಡುತ್ತೆ. ಪುನಾರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದೆ ಆದ್ರೆ ಮುಖ್ಯಮಂತ್ರಿಗಳು ಆ ಹೆಸರುಗಳನ್ನ ಬದಲಾವಣೆ ಮಾಡಿ ಹೊಸಬರಿಗೆ ಒಂದು ಪಟ್ಟಿಯನ್ನ ಹೈಕಮಾಂಡ್ಗೆ ಕಳಿಸಲಿದ್ದಾರೆ. ಸೌಖ್ಯ ಶಿವು, ಹಾಗೆ ಹೋಲ್ಡಲ್ ಇರಿ. ನಿನ್ನೆ RSS ಕುರಿತು ಕೂಡ ಚರ್ಚೆ ಆಗಿದೆ.